ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ನೋಡ್ರಿ ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದೀನಿ. ಇವತ್ತು ಸ್ವಲ್ಪ ಲಘು ಎದ್ದೀನಿ, ಯಾಕಂದ್ರೆ ನಮ್ಮ ಮನೆಯವರು ಹೊಲಕ್ಕೆ ನಾಷ್ಟ ಕಟ್ಟಬೇಕಂದ್ರು. ಅದ್ರ ಸಂಬಂಧ ಸ್ವಲ್ಪ ಬೇಗನೆ ಎದ್ದೀನಿ. ಎದ್ದು ನೋಡ್ರಿ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದು ಅದಾದಮೇಲೆ ಹೊರಗಡೆ ಎದ್ದು ಒರ್ಸಾಕತ್ನಿ. ಬೇಗನೆ ಎದ್ದೀನಿ, ಆದ್ರೆ ನಾನು ಹೊರಗಡೆ ಹೋಗಿದ್ದು 6 ಗಂಟೆ ಸುಮಾರು. ಯಾಕಂದ್ರೆ ಸ್ವಲ್ಪ ಕತ್ಲಿರ್ತೈತಿ, ನನಗೆ ಹೊರಗೆ ಹೋಗೋಕೆ ಅಂಜಿಕೆ ಬರ್ತದೆ ಅಂಥೇಳಿ ಹೋಗಲಿಲ್ಲ ನೋಡ್ರಿ. ಒಳಗಿಂದ ಅರ್ಧಂಬರ್ಧ ಕೆಲಸ ಎಲ್ಲ ಮುಗಿಸಿದ್ನಿ. ಅದಾದಮೇಲೆ ನಾನು ಬಾಗಿಲ ಒರೆಸ್ಕೊಂಡು ಹೊಚ್ಚಲ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಅರ್ಶಿನ ಎಲ್ಲ ಹಚ್ಚಾತೇನೆ ನೋಡ್ರಿ. ಇದು ನಮ್ಮ ಅಕ್ಕ ಹೇಳ್ಕೊಟ್ಟಾಳ ನಂಗೆ, ಡೈಲಿ ಹಚ್ಬೇಕು, ಇದನ್ನು ಚಲೋ ಆಕೈತೆ ಅಂಥೇಳಿ ನಾನು ಈಗ ಅದನ್ನು ಫಾಲೋ ಮಾಡತ್ತೇನೆ ನೋಡಿರಿ. ಡೈಲಿ ಅರಶಿನ ಕುಂಕುಮ ಎಲ್ಲ ಹಚ್ಚಿ ನನಗೇನೋ ಒಂಥರ ಹಂಗೆ ರೆಡಿ ಮಾಡೋದಂದ್ರೆ ಇಷ್ಟ ನೋಡ್ರಿ. ರಂಗೋಲಿ ಹಾಕಿ ರೆಡಿ ಮಾಡ್ತೇನೆ. ದಿನ ಒಂದೊಂದು ರಂಗೋಲಿ ನೋಡ್ಕೋತೇನೆ ಯೂಟ್ಯೂಬ್ ಒಳಗೆ, ಹೊಚ್ಚಲ್ಕ ಹಾಕೋಣ ಅಂಥೇಳಿ. ಅಂದ್ರೆ ನಾವು ಬಾಗಿಲ್ಕಲ್ಲಿ ಮೇನ್ ಡೋರಿಗೆ ನಮ್ಮ ಮನೆ ಓನರ ಹಾಕ್ತಾರೆ. ನಾನಿಲ್ಲಿ ಹೊಚ್ಚಲ ಅಷ್ಟೇ ಪೂಜೆ ಮಾಡ್ತೇನೆ ನೋಡ್ರಿ. ಬಡ ಬಡ ರಂಗೋಲಿ ಹಾಕಿ ಒಳಗಿನ ಕೆಲಸ ಮಾಡ್ಕೋಬೇಕಿತ್ತು. ಅದ್ರ ಸಂಬಂಧ ನೋಡ್ರಿ ಬೇಗ ಬೇಗ ರಂಗೋಲಿ ಹಾಕ್ಕೊಳತ್ತೀನಿ. ಮತ್ತು ಇವತ್ತು ನಾನು ಹೊಲಕ್ಕೆ ಪಲಾವ್ ಮಾಡಿ ಕಟ್ಟಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಪಲಾವ್ ಆದ್ರೆ ಲೇಟ್ ಆಗ್ತದಲ್ರಿ, ಒಂದು 10-11 ಮಂದಿಗೆ ನಾನು ಸ್ವಲ್ಪ ಲೇಟ್ ಆಕತಿ. ಅದ್ರ ಸಂಬಂಧ ಬೇಗನೆ ಎದ್ದು ಕೊಟ್ರಾಯ್ತು ಅಂಥೇಳಿ ಲಘುನ ಎದ್ದೀನಿ. ಮೊನ್ನೆ ಸ್ವಲ್ಪ ಲೇಟ್ ಮಾಡಿದ್ದೀನಿ, ಲೇಟ್ ಆಯ್ತು ಕೊಡೋದು. ಅದ್ರ ಸಂಬಂಧ ಇವತ್ತು ಲಘುನ ಎದ್ದೀನಿ ನೋಡ್ರಿ. ಲಘು ಎದ್ರೆ ನೋಡ್ರಿ ನಮ್ಮದು ಕೆಲಸ ಲಘು ಆಕತಿ, ಮೈಂಡನ್ನು ಫ್ರೆಶ್ ಇರ್ತೈತಿ. ಲೇಟ್ ಮಾಡಿದ್ರೆ ಲೇಝಿ ಆಗಿಬಿಡ್ತಾವೆ, ನಾವು ಏನೂ ಮಾಡೋಕ್ಕನ ಆಗಂಗಿಲ್ಲ. ನಾನು ಮಾತ್ರ ದಿನ 7:15 ಹೇಳ್ತೀನಿ. ಇವತ್ತು ಲಘು ಎದ್ದಿಲ್ಲ, ಬೇಗ ಬೇಗ ಕೆಲಸ ಆಗಕತ್ತು. ಹೊಚ್ಚಲ ಎಲ್ಲ ಪೂಜೆ ಮಾಡ್ಕೊಂಬಂದು ಒಳಗಡೆ ನೋಡ್ರಿ ಸೋಫಾ ಎಲ್ಲ ಕ್ಲೀನ್ ಮಾಡತ್ತೇನೆ. ರಾತ್ರಿ ಮಲ್ಕೋಬಿಡ್ದ ನನ್ನ ಮಕ್ಕಳಂತೂ ಏನು ನೀಟಾಗೇ ಇಡಂಗಿಲ್ಲ, ಎಲ್ಲ ಹಾಳು ಮಾಡಿಬಿಟ್ಟಿರ್ತಾರೆ. ಆಟಿ ಸಾಮಾನು, ಸ್ಕೆಚ್ ಪೆನ್ನು ಇವನ್ನೆಲ್ಲ ಒಗೆದಿರ್ತಾರೋ ಅವನ್ನೆಲ್ಲ ತೆಗೆದಿಟ್ಟು ಕಸ ಗುಡಿಸಿ ಪರ್ಶಿ ಒರೆಸ್ಬೇಕು ನೋಡ್ರಿ. ಈಗ ಕಸ ಗುಡ್ಸತ್ತೇನೆ. ರಾತ್ರಿನ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಹಗರಾಕತಿ. ಆದ್ರೆ ನನಗೆ ರಾತ್ರಿ ನಾವು ಊಟ ಮಾಡಿ ಮಲ್ಕೋದನ 12:30 ಆಗ್ಬಿಡ್ತತಿ. ನನಗೆ ಅದಾದ್ಮೇಲೆ ಪಾತ್ರೆದು ತೊಳ್ಯೋಕ್ಕಾಗಂಗಿಲ್ಲ ನೋಡ್ರಿ. ನಾನು ಹಂಗೆ ಊಟ ಮಾಡಿ ಹಂಗೆ ಇಟ್ಟು ಮಲ್ಕೊಂಡ್ಬಿಡ್ತೀನಿ. ನಂಗೆ ಕ್ಲೀನ್ ಮಾಡೋಕೆ ಆಗಂಗಿಲ್ಲ. ಬೆಳಗ್ಗೆ ಎದ್ದು ಲಘು ಎದ್ದು ಮಾಡ್ಕೋಬೇಕಂತೇನಿ. ಆದರೆ ರಾತ್ರಿ ನಾನು ಲೇಟ್ ಮಾಡಿ ಮಲ್ಕೊಂಡಿರ್ತಾರಲ್ಲ, ಬೆಳಗ್ಗೆ ಏಳೋಕೆ ಆಗಂಗಿಲ್ಲ. ದಿನ ಆದ್ರೆ ಒಂದು 7 ಗಂಟೆಗೆ ಎದ್ರೆ ಮೊದಲಕ್ಕಿನ ಸ್ಕೂಲಿಗೆ ರೆಡಿ ಮಾಡಿ ಆಕಿನ ಕಳಿಸಿ ಅದಾದಮೇಲೆ ಕ್ಲೀನ್ ಮಾಡ್ಕೋತೇನೆ ನೋಡ್ರಿ. ಇವತ್ತು ಸ್ವಲ್ಪ ಲಘುನ ಎದ್ದಿಲ್ಲ, ಅದಕ್ಕೆ ಬಡ ಬಡ ಕಸ ಪರ್ಶಿ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕಂತ ಹೇಳಿ ಮಾಡಿದ್ನಿ. ಸ್ನಾನ ಮುಗಿಸ್ಕೊಂಬಂದು ನೋಡ್ರಿ ಪೂಜೆ ಅಂತೂ ಮಾಡೀನಿ. ಗುಗ್ಗಳ ಹಾಕತ್ತೀನಿ ನೋಡ್ರಿ ಮನೆ ತುಂಬ. ಒಂಥರ ಏನೋ ಮೈಂಡ್ ಫ್ರೆಶ್ ಇದ್ದಂಗೆ. ನನಗೆ ಅದರ ವಾಸನೆ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಗುಗ್ಗಳ ಹಾಕಿ ಅದಾದಮೇಲೆ ನಾಷ್ಟಕ್ಕೆ ನಾನು ರೆಡಿ ಮಾಡಾಕತ್ನಿ. 10 ಮಂದಿಗೆ ನಾನು ಸ್ವಲ್ಪ ದೊಡ್ಡ ಕುಕ್ಕರ್ 10 ಲೀಟ್ರ್ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆ ಐಟಮ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನೋಡ್ರಿ ಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆ, ಹಂಗೆ ಕರಿಬೇವು, ಸ್ವಲ್ಪ ಈರುಳ್ಳಿ, ಅಂದ್ರೆ ಒಗ್ಗರ್ನಿಗೆ ಎಷ್ಟು ಬೇಕಲ್ಲ ಅಷ್ಟು ಈರುಳ್ಳಿ ಹಾಕೋರಿ. ಒಂದು 4-5 ಟೊಮೊಟೊ ಹಾಕ್ಕೊಂಡೆ ನಾ ಇಲ್ಲಿ. ಅದಾದಮೇಲೆ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಅದಾದಮೇಲೆ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಒಂದು ಮಿಕ್ಸ್ ಮಾಡಿದ್ನಿ, ಅದನ್ನು ಆಮೇಲೆ ಹಾಕ್ಕೊಂಡು ನೀವು ಹಾಕೋರಿ. ಅದಾದಮೇಲೆ ನೋಡ್ರಿ ನೀರು ಹಾಕ್ಕೊಂಡು ನಮ್ಗೆ ಅಕ್ಕಿಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಅಕ್ಕಿ ತೊಳೆದಿಟ್ಕೊಂಡೀನಿ ಆಲ್ರೆಡಿ. ಅಕ್ಕಿ ಹಾಕಿ ನೋಡ್ರಿ ಚೆಂದಾಗ ಮಿಕ್ಸ್ ಮಾಡಿರಿ ಅದನ್ನು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಲಾಸ್ಟಿಗೆ ನೋಡ್ರಿ ನಾನಿಲ್ಲಿ ತುಪ್ಪ ಹಾಕ್ಕೊಳತ್ತೀನಿ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಕತ್ತೆ ಅಂಥೇಳಿ ತುಪ್ಪ ಹಾಕ್ಕೊಂಡು ಬೇಗ ಬಾಯಿ ಮುಚ್ಚಿಬಿಡಕ್ಕೆ ಹೋಗ್ಬೇಡ್ರಿ. ಆಗ ಸ್ವಲ್ಪ ಅದನ್ನು ಒಂದು 2 ನಿಮಿಷ ಕುದಿಸ್ರಿ, ಅಂದ್ರೆ ಮಸಾಲೆ ಐಟಮ್ ಎಲ್ಲ ಮ್ಯಾಲೆ ಉಳಿಯಂಗಿಲ್ಲ, ಬುಡ್ಕು ಹೋಗ್ತದೆ. ಅದರ ಸಂಬಂಧ ಒಂದು 2 ನಿಮಿಷ ಕುದಿಸ್ಕೊಂಡು ಅದಾದಮೇಲೆ ನೋಡ್ರಿ ಲಿಂಬೆಯನ್ನು ಹಿಂಡ್ಕೊಳತ್ತೀನಿ. ಟೇಸ್ಟ್ ಏನೋ ಒಂಥರ ಡಿಫ್ರೆಂಟಾಗಿ ಬರ್ತದೆ ಅಂಥೇಳಿ. ಇದೇನು ಸಿಂಪಲ್ಲಾಗಿ ಮಾಡೋ ಬಾತ್ ನೋಡ್ರಿ, ಅರ್ಜೆಂಟಾಗಿ ಆಗಿಬಿಡ್ತತಿ. ಮತ್ತು ಈಗ ಹೊಲಕ್ಕದು ನಾವು ಉಪ್ಪಿಟ್ಟು ಮಾಡ್ತೇವೆ ಅಂದ್ರೆ ಅವ್ರು ಬ್ಯಾಡ ಅಂತಾರೆ. ಅದರ ಸಂಬಂಧ ಪಲಾವ್ ಮಾಡಿ ಕಟ್ಬಿಟ್ಟಿರ್ತೇವೆ. ನಮಗೆ ಉಪ್ಪಿಟ್ಟು ತಿನ್ನಂಗಿಲ್ಲ ಪಾಪ, ಅವ್ರು ಕೆಲಸ ಮಾಡಿ ತಿನ್ನೋಕ್ಕಾಗಲ್ಲ ಅಂಥೇಳಿ ಪಲಾವನ್ನ ಮಾಡಿ ಕೊಟ್ಬಿಟ್ಟಿರ್ತೀವಿ.
ಈಗ ನೋಡಿರಿ 2 ನಿಮಿಷ ಕುದಿಸಿ ಲಿಡ್ ಹಾಕಿ ಸೀಟಿ ಹಾಕಿ ಒಂದು ವಿಷಲ್ ಹೊಡಿಸ್ಕೊಂಬಿಡ್ರಿ ಸಾಕು. ಯಾಕಂದ್ರೆ ಆಲ್ರೆಡಿ ನಾವು ಕುದಿಸಿರ್ತೀವಲ್ಲ, ಒಂದು ವಿಷಲ್ಗೆ ರೆಡಿ ಆಗಿಬಿಟ್ಟಿರ್ತೈತಿ ರೈಸ್. ನೋಡಿರಿ ಎಷ್ಟು ಮಸ್ತಾಗಿತ್ತು ಅಂತೇಳಿ. ಬೀಳ್ತೈತಿ ತಳಗೆ ಬಾನಿ ಗಪ್ ಬಿಡು. ಜಸ್ಟ್ ಈಗ ಎದ್ದು ನೋಡ್ರಿ ಆಕಿ ಚಾ ಕುಡಿಯತ್ತಾಳು. ಇವತ್ತು ಸ್ಕೂಲ್ಗೆ ಹೋಗ್ಬೇಕು. ಆಕಿ 3-4 ದಿನ ಆಯ್ತು ಸ್ಕೂಲ್ ಬಿಟ್ಟು. ಸ್ವಲ್ಪ ಆಕಿಗೆ ಮೈಯೆಲ್ಲ ಅಲರ್ಜಿ ಆದಂಗಾಗಿ ಸ್ವಲ್ಪ ಗುಳ್ಳೆದ್ದಿದ್ದು, ಅದ್ರ ಸಂಬಂಧ ನಾವು ಸ್ಕೂಲ್ ಬಿಡಿಸಿದ್ನಿ. ಇವತ್ತು ಹೋಗ್ಬೇಕು ನೋಡ್ರಿ. 8 ಗಂಟೆ ಆಗೈತಿ ಈಗ ಎದ್ದು ಆಕಿದು ಟೈಮಿಂಗ್ 9 ಗಂಟೆಗೆ ಐತಿ. 9 ಗಂಟೆಗೆ ಹೋಗ್ತಾಳು. ಒಂದು ತಾಸು ಆಕೆ ರೆಡಿ ಆಗಕ್ಕೆ ಬೇಕು. ಆಕೆ ಲಗು ರೆಡಿ ಆಗಂಗಿಲ್ಲ, ಒಂದು ತಾಸಾರ ಬೇಕು ಆಕಿಗೆ. ಇನ್ನು ಚಾ ಕುಡ್ದು ಸ್ನಾನ ಮಾಡಿ ರೆಡಿ ಆಗ್ಬೇಕು ನೋಡ್ರಿ ಆಕಿ. ಎಲ್ಲಿ ತಂಬೆ ಆಯ್ತು ಹಾಂ, ಸ್ಕೂಲ್ಗೆ ಹೋಗ್ತಿಲ್ಲ ಇಂದ ಎಷ್ಟು ದಿನ ಆಯ್ತು ನೀ ಬಿಟ್ಟು? ಎಲ್ಲ ಮುಗಿದ ಯಾರು ಹೋಗ್ಬೇಕು? ಯಾರು ಹೋಗ್ಬೇಕು? ಕಮೆಂಟ್ಸ್ ಹೇಳ್ತೇನೆ. ಎಲ್ಲ ಮುಗಿಸಿ ನೋಡ್ರಿ. 9 ಗಂಟೆ ಆಗೈತಿ. ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆ ಮಟ್ಟ ರೊಟ್ಟಿನ ಈ ವಿಡಿಯೋನ ಮಾಡೇನಿ. ಪ್ಲೀಸ್ ನಮ್ಮ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆಗತ್ತೀರ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.